ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಈ ಘನ ಅಧಿಕ ಬಿ ಘನ ಇದರ ಅವಯವಗಳನ್ನು ಹೇಗೆ ತೆಗೆಯುವುದು ಎಂಬುದರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಎ ಘನ ಅಧಿಕ ಬಿ ಘನ ಬರೋಬ್ಬರಿ ಎ ಅಧಿಕ ಬಿ ಬ್ರ್ಯಾಕೆಟ್ನಲ್ಲಿ ಗುಣಿಲೆ ಎ ವರ್ಗ ವಜಾ ಎ ಬಿ ಅಧಿಕ ಬಿ ವರ್ಗ ಬ್ರ್ಯಾಕೆಟ್ನಲ್ಲಿ ಇದು ಅದರ ಸೂತ್ರವಾಗಿದ್ದು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು 6.2 ಈ ಉದಾಹರಣೆ ಸಂಗ್ರಹವನ್ನು ನೋಡುವರಿದ್ದೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದೆ, ಅವಯವಗಳನ್ನು ತೆಗೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದೆ, ಎಕ್ಸ್ ಘನ ಅಧಿಕ 64 ವಾಯ್ ಘನ. ಎಕ್ಸ್ ಘನ ಅಧಿಕ 64 ವಾಯ್ ಘನ. ಇಲ್ಲಿ ಮೊದಲಾಗಿ ಎಕ್ಸ್ ಘನದ ಘನಮೂಲ ಬರುವುದು ಎಕ್ಸ್, 64ರ ಘನಮೂಲ 4 ಮತ್ತು ವಾಯ್ ಘನದ ವರ್ಗಮೂಲ ವಾಯ್. ಇಲ್ಲಿ ಎಕ್ಸ್ದ ವರ್ಗ ವಜಾ 2 ವಜಾ ಎ ಬಿ ಎಕ್ಸ್ ಗುಣಿಲೆ 4 ವಾಯ್. ಎ ಬಿ ಎಂದರೇ ಎಕ್ಸ್ ಮತ್ತು 4 ವಾಯ್. ಈಗ ಬಿ ವರ್ಗ ಅಧಿಕ ಬಿ ವರ್ಗ ಎಂದರೆ 4 ವಾಯ್ದ ಬ್ರ್ಯಾಕೆಟ್ ವರ್ಗ. ಇಲ್ಲಿ ಹೇಗೆ ಇದೆ ಹಾಗೆ ಎಕ್ಸ್ ಅಧಿಕ 4 ವಾಯ್, ಎಕ್ಸ್ದ ವರ್ಗ ಎಕ್ಸ್ ವರ್ಗ 4 ಗುಣಿಲೆ ಎಕ್ಸ್ ವಾಯ್ 4 ಎಕ್ಸ್ ವಾಯ್, ವಜಾ ಚಿಹ್ನೆ 4ರ ವರ್ಗ 16 ವಾಯ್ದ ವರ್ಗ ವಾಯ್ ವರ್ಗ, ಅದರಿಂದ 16 ವಾಯ್ ವರ್ಗ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಉತ್ತರ ದೊರೆಯೋದು ಎಕ್ಸ್ ಅಧಿಕ 4 ವಾಯ್ ಗುಣಿಲೆ ಎಕ್ಸ್ ವರ್ಗ ವಜಾ 4 ಎಕ್ಸ್ ವಾಯ್ ಅಧಿಕ 12 ವಾಯ್ ವರ್ಗ. ಈಗ ಎರಡನೇ ಉದಾಹರಣೆಯನ್ನು ನೋಡಿರಿ. ಎರಡನೇ ಉದಾಹರಣೆ ಇದೆ 125 ಪಿ ಘನ ಅಧಿಕ ಕ್ಯೂ ಘನ. 125 ಪಿ ಘನ ಅಧಿಕ ಕ್ಯೂ ಘನ. ಇದರಲ್ಲಿ 125ರ ಘನಮೂಲ ಬರುವುದು 5 ಮತ್ತು ಪಿಗೆ ಪಿ, ಕ್ಯೂ ಘನದ ಘನಮೂಲ ಬರುವುದು ಕ್ಯೂ. ಈಗ ಪಿ 5 ಪಿದ ಬ್ರ್ಯಾಕೆಟ್ ವರ್ಗ ವಜಾ ಎ ಬಿ ಎಂದರೇ 5 ಪಿ ಗುಣಿಲೆ ಕ್ಯೂ ಅಧಿಕ ಬಿ ವರ್ಗ ಎಂದರೇ ಕ್ಯೂ ವರ್ಗ. ಈಗ 5 ಪಿ ಅಧಿಕ ಕ್ಯೂಗೆ 5 ಪಿ ಅಧಿಕ ಕ್ಯೂ ಮತ್ತು 5ರ ವರ್ಗ 25 ಪಿದ ವರ್ಗ ಪಿ ವರ್ಗ 25 ಪಿ ವರ್ಗ 5 ಪಿ ಗುಣಿಲೆ ಕ್ಯೂ 5 ಪಿ ಕ್ಯೂ, ಕ್ಯೂದ ವರ್ಗ ಕ್ಯೂ ವರ್ಗ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಉತ್ತರ ದೊರೆಯೋದು 125 ಪಿ ಘನ ಅಧಿಕ ಕ್ಯೂ ಘನ ಬರೋಬ್ಬರಿ 5 ಪಿ ಅಧಿಕ ಕ್ಯೂ ಗುಣಿಲೆ ಬ್ರ್ಯಾಕೆಟ್ನಲ್ಲಿ 25 ಪಿ ವರ್ಗ ವಜಾ 5 ಪಿ ಕ್ಯೂ ಅಧಿಕ ಕ್ಯೂ ವರ್ಗ. ಇಲ್ಲಿ ನಮಗೆ ಉತ್ತರ ದೊರೆಯೋದು. ಇಲ್ಲಿ ನಾನು ಮೂರನೇ ಉದಾಹರಣೆಯನ್ನು ಬಿಡಿಸಿಲ್ಲ, ಅದನ್ನು ನೀವು ಸ್ವತಃ ಬಿಡಿಸಲು ಪ್ರಯತ್ನಿಸಿರಿ. ಈಗ ನಾಲ್ಕನೇ ಉದಾಹರಣೆಯನ್ನು ನೋಡುವ. ನಾಲ್ಕನೇ ಉದಾಹರಣೆ ಇದೆ 2 ಎಲ್ ಘನ ಅಧಿಕ 432 ಎಮ್ ಘನ. 2 ಎಲ್ ಘನ ಅಧಿಕ 432 ಎಮ್ ಘನ. ಇವು ಎಲ್ಲದರಲ್ಲಿ ಇಲ್ಲಿ 2 ಕಾಮನ್ ಕಾಣಿಸುವ, 2 ಕಾಮನ್ ನಮಗೆ ಇಲ್ಲಿ ದೊರೆಯುವುದು. ಅದರ ಸಲುವಾಗಿ 2 ಕಾಮನ್ ತೆಗೆದುಕೊಳ್ಳಿರಿ. ಎಲ್ ಘನ ಈಗ 432ಕ್ಕೆ 2ರಿಂದ ಭಾಗಿಸಿದಾಗ ದೊರೆಯೋದು 216, ಅದರ ಸಲುವಾಗಿ 216 ಎಮ್ ಘನ. ಈಗ ಇಲ್ಲಿ ಎಲ್ದ ಘನಮೂಲ ಬರುವುದು ಎಲ್ ಮತ್ತು 216ರ ಘನಮೂಲ ಬರುವುದು 6. ಇವು ಎರಡನ್ನು ನೋಡಿಬಿಡ್ರಿ ನೀವು. ಈಗ ಈ 2ರ ಬದಲಾಗಿ ಈ ಉಳಿದವನ್ನು ನೋಡಿರಿ. 216ರ ಘನಮೂಲ 6 ಮತ್ತು ಎಮ್ ಘನದ ಘನಮೂಲ ಎಮ್, ಅದರ ಸಲುವಾಗಿ ಎಲ್ ಅಧಿಕ 6 ಎಮ್ ಅಧಿಕ ಗುಣಿಲೆ ಎಲ್ ವರ್ಗ ವಜಾ ಎಲ್ ಗುಣಿಲೆ 6 ಎಮ್ ಅಧಿಕ 6 ಎಮ್ದ ಬ್ರ್ಯಾಕೆಟ್ ವರ್ಗ. ಎಲ್ದ ವರ್ಗ ಎಲ್ ವರ್ಗ 6 ಎಮ್ ಗುಣಿಲೆ ಎಲ್ ವರ್ಗ 6 ಎಲ್ ಎಮ್ ಅಧಿಕ 6ರ ವರ್ಗ 36 ಎಮ್ದ ವರ್ಗ ಎಮ್ ವರ್ಗ, ಅದರ ಸಲುವಾಗಿ 36 ಎಮ್ ವರ್ಗ. ಮತ್ತು ಇಲ್ಲಿ ನಿಮಗೆ ಉತ್ತರ ದೊರೆಯೋದು 2 ಗುಣಿಲೆ ಎಲ್ ಅಧಿಕ 6 ಎಮ್ ಗುಣಿಲೆ ಎಲ್ ವರ್ಗ ವಜಾ 6 ಎಲ್ ಎಮ್ ಅಧಿಕ 36 ಎಮ್ ವರ್ಗ. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಬಹುದು. ನಾನು ಇಲ್ಲಿ 5ನೇ ಉದಾಹರಣೆಯನ್ನು ಬಿಡಿಸಿಲ್ಲ, ಅದನ್ನು ನೀವು ಸ್ವತಃ ಬಿಡಿಸಲು ಪ್ರಯತ್ನಿಸಿರಿ. ಈಗ ಇಲ್ಲಿ 6ನೇ ಉದಾಹರಣೆ, ಇದು ಒಂದು ಅಪೂರ್ಣಾಂಕವಾಗಿದೆ. ಇದನ್ನು ನೀವು ಲಕ್ಷ್ಯಪೂರ್ವಕವಾಗಿ ನೋಡಿರಿ. ವಾಯ್ ಘನ ಅಧಿಕ 1/8 ವಾಯ್ ಘನ. ವಾಯ್ ಘನ ಅಧಿಕ 1/8 ವಾಯ್ ಘನ. ಇಲ್ಲಿ ಈ ವಾಯ್ ಘನದ ಘನಮೂಲ ಬರುವುದು ವಾಯ್ ಮತ್ತು ಇಲ್ಲಿ 1ರ ಘನಮೂಲ ಬರುವುದು 1, ಈ 8ರ ಘನಮೂಲ ಬರುವುದು 2, ಈ ವಾಯ್ ಘನದ ಘನಮೂಲ ಬರುವುದು 2. ಅದರ ಸಲುವಾಗಿ ಇಲ್ಲಿ ನಾವು ಇಲ್ಲಿ 2 ವಾಯ್ 1/2 ವಾಯನ್ನು ಬರೆದಿದೆ. ಇಲ್ಲಿ ಇಲ್ಲಿನ ಪ್ರತಿಯೊಂದು ಸಂಖ್ಯೆಯ ಇಲ್ಲಿ ಘನಮೂಲವನ್ನು ನಾವು ಇಲ್ಲಿ ತೆಗೆಯಬೇಕು. ನಂತರ ಇಲ್ಲಿ ವಾಯ್ದ ವರ್ಗ ವಾಯ್ ವರ್ಗ ವಜಾ ವಾಯ್ ಗುಣಿಲೆ 1/8 ವಾಯ್ ಅಧಿಕ 1/8 ವಾಯ್ದ ಬ್ರ್ಯಾಕೆಟ್ ವರ್ಗ. ಇಲ್ಲಿ ವಾಯ್ದ ವರ್ಗ ವಾಯ್ ವರ್ಗ, ಇಲ್ಲಿನ ವಾಯ್ ಕ್ಯಾನ್ಸಲ್ ಹೋಗೋದು. ಅದರ ಸಲುವಾಗಿ ವಜಾ 1/8 ನಾವು ಇಲ್ಲಿ ಬರೆದಿದ್ದೇವೆ ಅಧಿಕ 1/8ರ ವರ್ಗ 64 ಮತ್ತು ವಾಯ್ದ ವರ್ಗ ವಾಯ್ ವರ್ಗ, ಅದರ ಸಲುವಾಗಿ 64 ವಾಯ್ ವರ್ಗ. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಿದ್ದೇವೆ ಮತ್ತು ನಮಗೆ ಇಲ್ಲಿ ಉತ್ತರ ದೊರೆಯೋದು ವಾಯ್ ಘನ ಅಧಿಕ 1/8 ವಾಯ್ ಘನ ಬರೋಬ್ಬರಿ ವಾಯ್ ಅಧಿಕ 1/2 ವಾಯ್ ಗುಣಿಲೆ ವಾಯ್ ವರ್ಗ ವಜಾ 1/8 ಅಧಿಕ 1/64 ವಾಯ್ ವರ್ಗ. ಇಲ್ಲಿ ನಮಗೆ ಉತ್ತರ ದೊರೆತಿದೆ. ಇಲ್ಲಿ ನಾನು 7ನೇ ಉದಾಹರಣೆಯನ್ನು ಕೂಡ ಬಿಡಿಸಿಲ್ಲ, ನೀವು 7ನೇ ಉದಾಹರಣೆಯನ್ನು ಸ್ವತಃ ಬಿಡಿಸಲು ಪ್ರಯತ್ನಿಸಿರಿ. 1/8ನೇ ಉದಾಹರಣೆ ಇದೆ 1 ಕ್ಯೂ 1 ಅಧಿಕ ಕ್ಯೂ ಛೇದ 125. 1 ಅಧಿಕ ಕ್ಯೂ ಘನ ಛೇದ 125. ಇಲ್ಲಿ 1ರ ಘನಮೂಲ ದೊರೆಯೋದು 1, ಈ ಕ್ಯೂ ಘನದ ಘನಮೂಲ ದೊರೆಯೋದು ಕ್ಯೂ, 125ರ ಘನಮೂಲ ದೊರೆಯೋದು 5. ಅದರ ಸಲುವಾಗಿ ಇಲ್ಲಿ ಆ ಸಂಖ್ಯೆಗಳನ್ನು ಬರೆದಿದ್ದೇವೆ.
ಮತ್ತು ಇಲ್ಲಿ 1 ವರ್ಗ ವಜಾ 1 ಗುಣಿಲೆ q ಛೇದ 5 ಅಧಿಕ q ಛೇದ 5ರ ಬ್ರ್ಯಾಕೆಟ್ ವರ್ಗ. 1 ವರ್ಗ 1 q ಗುಣಿಲೆ 1 q, ಅದರ ಸಲುವಾಗಿ q ಛೇದ 5, qದ ವರ್ಗ q ವರ್ಗ, 5ರ ವರ್ಗ 25, 5ರ ವರ್ಗ 25. ಅದರ ಸಲುವಾಗಿ ನಮಗೆ ಇಲ್ಲಿ ಉತ್ತರ ದೊರೆಯೋದು 1 ಛೇದ q ಘನ ಛೇದ 125 ಬರೋಬ್ಬರಿ 1 ಅಧಿಕ q ಛೇದ 5 ಗುಣಿಲೆ 1 ವಜಾ q ಛೇದ 5 ಅಧಿಕ q ವರ್ಗ ವಜಾ 25. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಿದ್ದೇವೆ. ಈ ಪ್ರಕಾರವಾಗಿ ನಾವು 6.2 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು a ಘನ ವಜಾ b ಘನ ಇದರ ವಿಸ್ತಾರವನ್ನು ನೋಡುವ. ಈ ಉದಾಹರಣೆ ಸಂಗ್ರಹದಲ್ಲಿ ನಾವು a ಘನ ಅಧಿಕ b ಘನ ಇದರ ವಿಸ್ತಾರವನ್ನು, ಇದರ ಅವಯವಗಳನ್ನು ಹೇಗೆ ತೆಗೆದೆವು ಎಂಬುದನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು a ಘನ ವಜಾ b ಘನ ಇದರ ಅವಯವಗಳನ್ನು ಹೇಗೆ ತೆಗೆಯೋದು ಎಂಬುದನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸ ಮಾಡಿರಿ.